ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ನ ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 16ನೇ ಕಂತಿನ ಅಮೌಂಟ್ ಏನಿದೆ ಈಗ ಸುಮಾರು ಜನರಿಗೆ ಬಂದಿದೆ. ಈಗ ಶೇಕಡ ಒಂದು 60-65% ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಟೋಟಲ್ ಆಗಿ ಫಲಾನುಭವಿಗಳು ಇರೋದು 1,20,20,00,000ವರೆಗೂ ಏನಿದ್ದಾರೆ ಮಹಿಳೆಯರು ಇದ್ದಾರೆ. ಸೊ ಗೃಹಲಕ್ಷ್ಮಿಯ ಫಲಾನುಭವಿಗಳು ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈಗೇನಾಗ್ತಿದೆ, 16ನೇ ಕಂತಿನ ಅಮೌಂಟಿಂದ ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಅಂತಲೇ ಕಮೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ಕೆಲವೊಬ್ಬರು ಬಂದಿಲ್ಲ, ನಮಗೆ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅವ್ರ ಜಿಲ್ಲೆ ಹೆಸರನ್ನ ಹಾಕಿ ಕಮೆಂಟನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಾನು ಹೊಸ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ನಿಮಗೆ ಯಾವ ಅಪ್ಡೇಟ್ ಬೇಕೋ ಆ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಸೊ ನೀವು ಕಮೆಂಟ್ ಮಾಡಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಈಗ 16ನೇ ಕಂತಿನ ಅಮೌಂಟ್ ಏನಿದೆ ಈಗ ಸುಮಾರು ಒಂದು 60-65 ಲಕ್ಷ ಮಹಿಳೆಯರಿಗೆ ಬಂದಿದೆ. ಅಂದರೆ ಒಂದು 50-60% ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಆದರೆ ಸುಮಾರು ಜನಕ್ಕೆ ಬಂದಿಲ್ಲ, ಇನ್ನು ಬಾಕಿ 40% ಜನ ಆಗಿರ್ಬೋದು ಅಥವಾ 50% ಜನ, 40-50% ಜನರಿಗೆ ಏನಿದೆ 16ನೇ ಕಂತಿನ ಅಮೌಂಟ್ ಬಂದೇ ಇಲ್ಲ. ಸೊ ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅಂತ ನಿನ್ನೆ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೀಗ ಹಾಗೆ ಹಂತವಾಗಿ 16ನೇ ಕಂತಿನ ಅಮೌಂಟ್ ಕೆಲವೊಬ್ಬರಿಗೆ ಬರ್ತಾ ಹೋಗ್ತಾ ಇದೆ. ಅದು ಸ್ಟಾಪ್ ಏನಾಗಿಲ್ಲ. ಸೊ ಡೈಲಿ ಅಂದರೆ ಇಂತಿಷ್ಟು ಜನರಿಗೆ ಅಂತ ಬರ್ತಾ ಇದೆ. ಅದರ ವಿತ್ ಪ್ರೂಫ್ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ, ಯಾವ ತಾರೀಕಿಗೆ ಬಂತು ಅಂತ. ಯಾಕೆಂದರೆ ಈಗ ಗೃಹಲಕ್ಷ್ಮಿ ಅಮೌಂಟ್ 16ನೇ ಕಂತಿನ ಬಿಡುಗಡೆ ಮಾಡಿ ಸುಮಾರು ಒಂದು 2 ವಾರ ಆಗ್ತಾ ಬಂತು. ಸೊ 2 ವಾರದಿಂದ ಈಗ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಟೈಮಿಗೆ ಬಂದಿದೆ ಅದರ ಮಾಹಿತಿ ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ಸಿಗುತ್ತೆ. ಮತ್ತೀಗ ಬಾಕಿ ಉಳಿದಿರೋ 17ನೇ ಕಂತಿನ ಅಮೌಂಟ್ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ, 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಖುದ್ದಾಗಿ ಅವರೇ ಹೇಳಿರುವಂಥ ವಿಡಿಯೋ ಕ್ಲಿಪ್ ಕೂಡ ನನ್ನ ಹತ್ರ ಇದೆ. ಆ ವಿಡಿಯೋ ಕ್ಲಿಪ್ ಕೂಡ ನಿಮಗೆ ತೋರಿಸ್ತೀನಿ. ಮೊದಲು ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬನ್ನಿ. ಹಾಕಿದ್ದೀವಿ 2 ತಿಂಗಳು ಉಳಿಯುತ್ತೆ, ಡಿಸೆಂಬರ್ ಮತ್ತು ಜಾನ್ವರಿದು. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲಿ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ. ಗೃಹಲಕ್ಷ್ಮಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 3-4 ತಿಂಗಳಿಂದ ಹಣವನ್ನು ಸಹ ಬಿಡುಗಡೆ ಆಗ್ತಾ ಇಲ್ಲ. ಏನು ಹೇಳ್ತೀವಿ ನೋಡಿ, 3-4 ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದ್ದು ಈಗ ಮತ್ತೆ ನಾನು ಶುರು ಮಾಡಿದ್ದೀನಿ. ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀವಿ. 2 ತಿಂಗಳು ಉಳಿಯುತ್ತೆ, ಡಿಸೆಂಬರ್ ಮತ್ತು ಜಾನ್ವರಿದು. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲಿ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ. ಗೃಹಲಕ್ಷ್ಮಿ ಬಗ್ಗೆ ಸಾಕಷ್ಟು ಚರ್ಚೆ. ಸೊ ಇದೇನಿದೆ ಈಗ ನಿನ್ನೆ ಈಗ 4:44 ನಿಮಗೆ ಡೇಟ್ ಕೂಡ ಅಲ್ಲಿ ನಿಮಗೆ ಶೋ ಮಾಡ್ತಾ ಇದೆ. 3/3/2025 4:44 ಏನಿದೆ 2,000 ರೂಪಾಯಿ ಗೃಹಲಕ್ಷ್ಮಿಯ ಅಮೌಂಟ್ ಇವರ ಅಕೌಂಟಿಗೆ ಬಂದಿದೆ. ಇದು ಬೆಳಗಾವಿ ಜಿಲ್ಲೆಯ ಪೀರನವಾಡಿ ತಾಲೂಕಿನಿಂದ. ಸೊ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬಂದಿರುವಂಥ ಇದು ಅಮೌಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಈಗ ಸುಮಾರು 2 ವಾರಗಳಾಯಿತು. ಕೆಲವೊಂದು ಜಿಲ್ಲೆಗಳಿಗೆ ಕೆಲವು ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಇದರ ಜೊತೆಗೆ ಗುಲ್ಬರ್ಗ ಜಿಲ್ಲೆಗೆ ಕೂಡ ಒಂದು 2 ದಿವಸ ಮುಂಚೆನೇ ಬಂದಿತ್ತು. ಮತ್ತು ನಿನ್ನೆ ಬಿಜಾಪುರ ಜಿಲ್ಲೆಗೂ ನಿನ್ನೆನೇ DBT ಮುಖಾಂತರ ಟ್ರಾನ್ಸ್ಫರ್ ಆಗಿದೆ. ಇದೇ ರೀತಿ ಹಂತವಾಗಿ ಈಗ ಬಿಜಾಪುರ ಜಿಲ್ಲೆ ಆಗಿರ್ಬೋದು, ನಿನ್ನೆ ಬಿಜಾಪುರ ಜಿಲ್ಲೆಗೆ ಮತ್ತು ಬೆಳಗಾವಿ ಜಿಲ್ಲೆಗೆ ಆಗಿತ್ತು. ಅದರ ಹಿಂದೆ ಗುಲ್ಬರ್ಗ ಜಿಲ್ಲೆಗೂ ಕೂಡ ಆಗಿತ್ತು, ಈಗ ಬೆಳಗಾವಿ ಜಿಲ್ಲೆಗೆ. ಸೊ ಇದರ ಜೊತೆಗೆ ಹಂತವಾಗಿ ಎಲ್ರಿಗೂ 16ನೇ ಕಂತಿನ ಅಮೌಂಟ್ ಬರ್ತಾ ಹೋಗ್ತಾ ಇದೆ. ನೋಡಿರ್ಬೋದು ಈಗ 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದರು. ಸೊ 17ನೇ ಕಂತಿನ ಅಮೌಂಟ್ ಕೂಡ ಆದಷ್ಟು ಬೇಗ ಬರುತ್ತೆ. ಈಗ ಏನಿದೆ ಡಿಸೆಂಬರ್ನಲ್ಲಿ ಬರಬೇಕಾಗಿರೋ ಅಮೌಂಟ್ ಜನವರಿನಲ್ಲಿ ಹಾಕಿದ್ದಾರೆ. ಜನವರಿನಲ್ಲಿ ಈಗ ಡಿಸೆಂಬರ್ ಜನವರಿ ಪೆಂಡಿಂಗ್ ಇದೆ. ಇದು 16ನೇ ಕಂತಿನ ಅಮೌಂಟ್ ಏನಿದೆ ಇದು ಬರಬೇಕಾಗಿರೋದು ಫೆಬ್ರವರಿ ಮಂತದ ಅಮೌಂಟ್ ಆಗಿತ್ತು. ಜನವರಿ ಮಂತದ ಅಮೌಂಟ್ ಆಗಿತ್ತು 16ನೇ ಕಂತು. ಈಗ ಫೆಬ್ರವರಿ ಮಂತ್ನಲ್ಲಿ ಬರಬೇಕಾಗಿರೋ 17ನೇ ಕಂತು ಮತ್ತು ಈಗ ನಮಗೆ ಮಾರ್ಚ್ನಲ್ಲಿ ಬರಬೇಕಾಗಿರೋ 18ನೇ ಕಂತು. ಸೊ ಇನ್ನು ಬಾಕಿ ಸುಮಾರು ಒಂದು 2 ಕಂತುಗಳು ಇನ್ನೂ ಬಾಕಿ ಇದೆ. ಇದರ ಜೊತೆಗೆ ಈಗ ಆದಷ್ಟು ಬೇಗ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ. ಇದರ ಬಗ್ಗೆ ಮತ್ತೊಂದು DK ಶಿವಕುಮಾರ್ ಸರ್ ಅವರು ಈ ಮತ್ತೊಂದು ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ, ಅವರಿಗೆ 6,000 ಕೋಟಿ ರೂಪಾಯಿ ಅಂದರೆ ತಿಂಗಳಿಗೆ 6,000 ಕೋಟಿ ರೂಪಾಯಿ ಮಾತ್ರ ಅವರಿಗೆ ಖರ್ಚು ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ, ಪರ್ಮಿಷನ್ ಇರುತ್ತೆ. ಸೊ ಈಗ 2,500 ಕೋಟಿ ರೂಪಾಯಿ ಏನಿದೆ ಅದು ಗೃಹಲಕ್ಷ್ಮಿ ಅಮೌಂಟ್ ಹೋದರೆ, ಇನ್ನು ಉಳಿದ ಬಾಕಿ ಗ್ಯಾರಂಟಿ ಯೋಜನೆಗಳಿಗೆ ಅದು 6,000 ಕೋಟಿಗಿಂತ ಜಾಸ್ತಿ ಆಗುತ್ತೆ. ಇದು ಸೊ ಮತ್ತು ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಹಣ ಬೇಕಾಗಿರುತ್ತೆ. ಇದಕ್ಕೋಸ್ಕರ ನಮಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಇವತ್ತು ಬೆಳಿಗ್ಗೆನೇ DK ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಕೇಂದ್ರ ಸರ್ಕಾರದಿಂದ ಸುಮಾರು 5,300 ಕೋಟಿವರೆಗೂ ಇನ್ನು ಬರಬೇಕು. ಅದು ಕೂಡ ಕೇಂದ್ರ ಸರ್ಕಾರದಿಂದ ಬರ್ತಾ ಇಲ್ಲ, ಅವ್ರ ಕಡೆಯಿಂದನೂ ಬಾಕಿ ಉಳಿತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ಏನು ಹೇಳ್ತಿದ್ದಾರೆ, ಮತ್ತು ಮುಂದೆ ಆದಷ್ಟು ಬೇಗ ನಿಮಗೆ
ಹದಿನೇಳನೇ ಕಂತಿನ ಅಮೌಂಟ್ ಬರುತ್ತೆ. 17ನೇ ಕಂತಿನ ಅಮೌಂಟ್ ಬಂದಾದ ನೆಕ್ಸ್ಟ್ ಮಂತು ಆದಷ್ಟು ಬೇಗ 18ನೇ ಕಂತಿನ ಅಮೌಂಟ್ ಕೂಡ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸದ್ಯದರಲ್ಲಿ 16ನೇ ಕಂತಿನ ಅಮೌಂಟ್ ಏನಿದೆ ಅದು ಸಾಕಷ್ಟು ಜನರಿಗೆ ಬರ್ತಾ ಇದೆ. ಯಾರಿಗೆಲ್ಲ ಬಂದಿಲ್ಲ ಅವರಿಗೂ ಕೂಡ ಇನ್ನು ಕೇವಲ ಒಂದು 2 ರಿಂದ 3 ದಿವಸದಲ್ಲಿ ಏನಿದೆ ಈಗ ಉಳಿದಿರೋ ಅಷ್ಟು ಫಲಾನುಭವಿಗಳ ಅಕೌಂಟಿಗೆ ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅವರು ಕಮೆಂಟ್ ಮುಖಾಂತರ ತಿಳಿಸಿ, ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಯಾವ ಜಿಲ್ಲೆಯಿಂದ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ಯಾರಿಗೆ ಅಮೌಂಟ್ ಬಂದಿದೆ ಅವ್ರ ಕಮೆಂಟ್ ಮುಖಾಂತರ ತಿಳಿಸಿದರೆ ಸೊ ಮುಂದೆ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ನಿಜ ನಮಗೂ ಅಮೌಂಟ್ ಬರುತ್ತೆ, ಸ್ವಲ್ಪ ವೇಟ್ ಮಾಡಿದರೆ ಸಾಕು ಅಂತ. ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅಂದರೆ ಈಗ ಮುಂದಿನ ತಿಂಗಳಿಂದ ನಿಮಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರೋದಿಲ್ಲ. ಸೊ ಸಪೋಸ್ ಇದೇ ತಿಂಗಳಿಂದ ಬರೋದಿಲ್ಲ ಅಂತ ಹೇಳ್ಬೋದು. ಇದೇ ತಿಂಗಳಿಂದನೇ ಅವರು ಅಕ್ಕಿ ಕೊಡ್ತೀನಿ, ಅದ್ರ ಬದಲು ಅಮೌಂಟ್ ಕೊಡೋದಿಲ್ಲ ಅಂತ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಕಾದು ನೋಡೋಣ ಯಾವ ರೀತಿ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ನಿಮಗೆ ಆದಷ್ಟು ಬೇಗ ಒಂದು ಹೊಸ ಅಪ್ಡೇಟನ್ನು ನಿಮಗೆ ಕೊಡ್ತೀನಿ. ಈ ವಿಡಿಯೋ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.